ಆಸೆ ಧಾರಾವಾಹಿ ನಾಳೆಯ ಸಂಚಿಕೆಯಲ್ಲಿ ಮೇಕೆ ಮಂಜುಮಾಮ ಯಾಕೆ ಮಂಜುಮಾಮ ನೀನು ಅವ್ರ ಜೊತೆ ಸೇರಿಕೊಂಡು ನನಗೆ ಮೋಸ ಮಾಡ್ತಾ ಇದೆಯಾ? ನೀನು ದುಡ್ಡು ತೆಗೆದುಕೊಂಡಿರಲಿಲ್ವಾ? ನಾನು ದುಡ್ಡು ಸುಮಾರು ಕೊಟ್ಟಿದ್ದೀನಿ ನಿನಗೆ ಅಂತ ರೋಹಿಣಿ ಅವರು ಕಟಕಟೆಯಲ್ಲಿ ಹೇಳ್ತಾರೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಮನೋಜನ ವಿಷಯದಲ್ಲಿ ಮೇಕೆ ಮಂಜುಮಾಮನು ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋದಕ್ಕೆ ದುಡ್ಡು ಕೊಟ್ಟಿದ್ದೀನಿ ಅಂತ ಸಾಕ್ಷಿ ಕೊಡೋದಕ್ಕೆ ರೋಹಿಣಿ ಅವರು ಏನು ಮಾಡ್ತಾರೆ, ಜಡ್ಜಿಗೆ ಮೊಬೈಲನ್ನು ಕೊಡ್ತಾರೆ. ಮೊಬೈಲನ್ನು ನೋಡಿ ಹೇಳ್ತಾರೆ ಜಡ್ಜ್ ಅವರು, 5 ಡಿಗ್ರಿ ಮನೋಜ, ಇದು ಯಾರ್ದು ಐಡಿಯಾ ಅಂತ ಕೇಳಿದಾಗ ಜಡ್ಜ್ ಅವರು, ಮಹಾಸ್ವಾಮಿ ಇದು ನಂದೇ ಅಂತ ಹೇಳ್ತಾನೆ ಮನೋಜ. ರೋಹಿಣಿ ಅನ್ನೋ ದೊಡ್ಡ ಕ್ರಿಮಿನಲ್ ಪ್ಲ್ಯಾನ್ ಮಾಡಿದ್ದಾಳೆ ಅಂತ ಮೀನಾ ಶ್ರುತಿಗೆ ಹೇಳ್ತಾ ಇರ್ತಾಳೆ. ನಂತರ 5 ಡಿಗ್ರಿ ಇದು ಪ್ಲ್ಯಾನು ಏನು ಅಂತ ಕೇಳಿದಾಗ ಮನೋಜ ಓಡಿ ಬರ್ತಾನೆ. ಮಹಾಸ್ವಾಮಿ ಇದು ನಂದೇ ಅಂತ ಹೇಳಿ ಬರ್ತಾನೆ. ಬಂದು ಲಾಯರಿಗೆ ಕಿವಿಗೆ, ಅಂದರೆ ಅವರು ಲಾಯರ್ ಇರ್ತಾರಲ್ಲ, 50,000 ರೂಪಾಯಿ ದುಡ್ಡು ಕೊಟ್ಟಿರ್ತಾರೆ, ಇವತ್ತೇ ಒಂದು ಕೇಸ್ ಮಾಡಿ, ಇಲ್ಲಾಂದರೆ ದುಡ್ಡು ಕೊಡದೇ ಇದ್ದರೆ ನಾನು ಕೇಸುಗೆ ಬರೋದಿಲ್ಲ ಅಂತ ಹೇಳಿದರು. ಅವರಿಗೆ ಹೇಳ್ತಾನೆ ಕಿವಿಯಲ್ಲಿ ಬಂದು, ಯಾರು ಮನೋಜ ಹೇಳ್ತಾನೆ. ಅವಾಗ ಇದು ಬಲವಾದ ಸಾಕ್ಷಿ ಒಂದು ಸಿಕ್ಕಿದೆ ಅಂತ ಲಾಯರ್ ಅವರು ಹೇಳ್ತಾರೆ. ಮಹಾಸ್ವಾಮಿ, ದಯವಿಟ್ಟು ನನಗೆ ಅನ್ಯಾಯ ಮಾಡೋಕ್ಕೆ ಹೋಗಬೇಡಿ, ನನಗೆ ದಯವಿಟ್ಟು ನ್ಯಾಯ ಕೊಡಿಸಿ, ನಾನು ಮನೋಜನ ಜೊತೆ ಬಾಳಬೇಕು. ಮನೋಜ, ನೀ ಏನು ಹೆದರ್ಕೋಬೇಡ, ನಿಮ್ಮ ಅಮ್ಮನ ವಿಷಯವನ್ನು ಎಲ್ಲವನ್ನು ಹೇಳಿ ನಾನು ನೀನು ಒಟ್ಟಿಗೆ ಆರಾಮವಾಗಿ ಇರೋಣ ಅಂತ ರೋಹಿಣಿಯವರು ಹೇಳ್ತಾರೆ. ಇವರು ಎಲ್ಲರಿಗೂ ಮೋಸ ಮಾಡ್ತಾ ಇದ್ದಾರೆ ಮನೋಜ್ ಅಂತ ಹೇಳ್ತಾರೆ. ಪೂಜಾ ಅವರು ಸಿಟ್ಟಾಗ್ತಾರೆ.